ಮುಂದುವರಿದ ಭಾಗ. ಧನುವಿಯ ಮಾತು ಪೂರ್ತಿಯಾಗುವುದರೊಳಗೆ ಧ್ರುವ ಬಾಗಿಲು ತೆರೆದನು. ಅವನೀಗ ತನ್ನ ಬಾಕ್ಸರ್ಗಳಲ್ಲಿದ್ದನು. ಅವನನ್ನು ನೋಡಿದ ತಕ್ಷಣ ಧನ್ವಿಯ ಪ್ರಜ್ಞೆ ತಪ್ಪುವಂತಾಗಿ ಗಂಟಲು ಒಣಗಿ ಹೋಯಿತು. ಅವಳು ಬೇಗನೆ ತನ್ನ ಮುಖವನ್ನು ತಿರುಗಿಸಿದಳು. ಧ್ರುವ ಕೋಪದಿಂದ, ಹೇಳು, ಏನು ಹೇಳಬೇಕು ಎಂದನು. ಧನ್ವಿಗೆ ಈಗ ಮಾತನಾಡಲು ಸಾಧ್ಯವಾಗುತ್ತಿರಲಿಲ್ಲ. ಧ್ರುವನನ್ನು ನೋಡಿದ ತಕ್ಷಣ ಅವಳಿಗೆ ಏನೋ ಆಗುತ್ತಿತ್ತು. ಧ್ರುವ ಕೋಪದಿಂದ, ಈಗ ಯಾಕೆ ನಿನ್ನ ನಾಲಿಗೆ ತೆರೆಯುತ್ತಿಲ್ಲ? ಏನು ಹೇಳಲು ಬಯಸುತ್ತೀಯ ನೀನು ಎಂದನು. ಧನ್ವಿ ಬೇಗನೆ ತನ್ನ ಮುಖವನ್ನು ಇಲ್ಲ ಎಂದು ಅಲ್ಲಾಡಿಸಿದಳು ಮತ್ತು ಮುಂದಿನ ಕ್ಷಣದಲ್ಲಿ ಅಲ್ಲಿಂದ ಮತ್ತೆ ಹಾಸಿಗೆಯ ಕಡೆಗೆ ಓಡಿದಳು. ಸ್ವಲ್ಪ ಸಮಯದ ನಂತರ ಧ್ರುವ ವಾಶ್ರೂಮ್ನಿಂದ ಹೊರಬಂದು ನೇರವಾಗಿ ತನ್ನ ಕ್ಲೋಸೆಟ್ ಕಡೆಗೆ ನಡೆದನು. ಈ ಸಮಯದಲ್ಲಿ ಅವನು ತನ್ನ ಸೊಂಟಕ್ಕೆ ಟವಲ್ ಸುತ್ತಿಕೊಂಡಿದ್ದನು. ಧನ್ವಿ ಒಂದು ಕ್ಷಣ ಅವನನ್ನು ನೋಡಿದಳು. ಆಗಲೇ ಅವಳ ಕಣ್ಣುಗಳ ಮುಂದೆ ಅವಳು ನಿನ್ನೆ ಧ್ರುವನೊಂದಿಗೆ ಕಳೆದ ಆ ಎಲ್ಲ ಕ್ಷಣಗಳು ಸುತ್ತಲು ಪ್ರಾರಂಭಿಸಿದವು ಮತ್ತು ಅವಳ ದೇಹದಲ್ಲಿ ಒಂದು ಚಲನವಲನ ಶುರುವಾಯಿತು. ಅವಳು ವಿಚಲಿತಳಾದಳು. ಮುಂದಿನ ಕ್ಷಣದಲ್ಲಿ ಅವಳು ಧ್ರುವನ ಮೇಲಿನ ತನ್ನ ದೃಷ್ಟಿಯನ್ನು ತೆಗೆದಳು. ಆದರೆ ಧ್ರುವ ಅವಳ ಈ ವರ್ತನೆಗಳನ್ನು ಗಮನಿಸುತ್ತಿದ್ದನು. ಅವನು ತನ್ನ ಕೈಗಳಲ್ಲಿ ತನ್ನ ಶರ್ಟ್ ಹಿಡಿದು ಅವಳ ಬಳಿ ಬಂದಾಗ ಧನ್ವಿಯ ಉಸಿರಾಟ ಭಾರವಾಯಿತು. ಅವಳು ಬೇಗನೆ, ನಾನು ನನಗೆ ವಾಶ್ರೂಮ್ಗೆ ಹೋಗಬೇಕಿತ್ತು, ನಾನು ಈಗಲೇ ಬರುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೋಗಲು ಹೊರಟಾಗ ಧ್ರುವ ಅವಳ ಕೈ ಹಿಡಿದು ಅವಳನ್ನು ತಡೆದನು. ಆಗ ಧನ್ವಿಯ ಹೃದಯ ವೇಗವಾಗಿ ಬಡಿದುಕೊಳ್ಳಲು ಶುರುವಾಯಿತು. ಧ್ರುವ ಅವಳನ್ನು ತನ್ನ ಕಡೆಗೆ ತಿರುಗಿಸಿದನು. ಆದರೆ ಪ್ರೀತಿಯಿಂದಲ್ಲ, ಬದಲಿಗೆ ಬಹಳ ಒರಟಾಗಿ. ಅವಳ ಮುಖದ ಕಡೆಗೆ ನೋಡುತ್ತಾ, ನಿನ್ನ ಭಾವನೆ, ನಿನ್ನೆ ನಾನು ನಿನ್ನ ಹತ್ತಿರ ಬಂದಿದ್ದೇನೆ ಎಂದರೆ ನಾನು ಈ ಮದುವೆಯನ್ನು ಒಪ್ಪುತ್ತೇನೆ ಮತ್ತು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಆಗಿದ್ದರೆ ನೀನು ದೊಡ್ಡ ತಪ್ಪು ತಿಳುವಳಿಕೆಯಲ್ಲಿದ್ದೀಯ. ನನಗೆ ಈ ಮದುವೆಯಲ್ಲಿ ಆಸಕ್ತಿ ಇಲ್ಲ ಮತ್ತು ನಿನ್ನಲ್ಲಿಯೂ ಆಸಕ್ತಿ ಇಲ್ಲ ಎಂದು ನಾನು ಈಗಾಗಲೇ ಹೇಳಿದ್ದೇನೆ. ಹಾಗಾಗಿ ಯಾವುದೇ ರೀತಿಯ ತಪ್ಪು ತಿಳುವಳಿಕೆಯನ್ನು ನಿನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡ. ನಿನ್ನೆ ನಾನು ಅಮಲಿನಲ್ಲಿದ್ದೆ ಮತ್ತು ಅಮಲಿನಲ್ಲಿ ಅದೆಲ್ಲವನ್ನು ಮಾಡಿದೆ ಎಂದನು. ಧನ್ವಿ ಬೇಗನೆ, ಆದರೆ ನೀವು ತಪ್ಪು ತಿಳಿದುಕೊಳ್ಳುತ್ತಿದ್ದೀರಿ, ನೀವು ಅಂದುಕೊಂಡಿದ್ದೆಲ್ಲ ನಮ್ಮ ನಡುವೆ ಆಗಿಲ್ಲ ಎಂದು ಹೇಳಿದಳು. ಧ್ರುವ ಅವಳ ಮಾತನ್ನು ಮಧ್ಯದಲ್ಲಿಯೇ ಕತ್ತರಿಸಿ, ನಾನು ಅಷ್ಟು ಮೂರ್ಖನಲ್ಲ. ನಾನು ಅಮಲಿನಲ್ಲಿ ಏನು ಮಾಡಿದೆ ಮತ್ತು ಏನು ಮಾಡಿಲ್ಲ ಎಂದು ನನಗೆ ಅರ್ಥವಾಗುವುದಿಲ್ಲ ಎಂದು ನೀನು ಭಾವಿಸಿದ್ದೀಯ. ನಿನ್ನೆ ನಾನು ಖಂಡಿತ ಅಮಲಿನಲ್ಲಿ ಇದ್ದೆ, ಆದರೆ ಅಮಲಿನಲ್ಲಿಯೂ ನನ್ನ ಮಿತಿಯನ್ನು ಮೀರುವಷ್ಟು ನಾನು ನನ್ನ ಪ್ರಜ್ಞೆಯನ್ನು ಕಳೆದುಕೊಂಡಿರಲಿಲ್ಲ. ಅದು ನಿನ್ನೊಂದಿಗೆ ಎಂದನು. ಅವನ ಮಾತನ್ನು ಕೇಳಿ ಧನ್ವಿ ಅವನ ಕಡೆಗೆ ನೋಡುತ್ತಾ ನಿಂತಳು. ಉಳಿದ ಮಾತುಗಳೆಲ್ಲ ಒಂದು ಕಡೆ, ಆದರೆ ಅವನ ಕೊನೆಯ ಮಾತನ್ನು ಅವಳು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ. ಅವಳು ಬೇಗನೆ, ನೀವು ಏನು ಹೇಳಲು ಬಯಸುತ್ತೀರಿ ನನ್ನೊಂದಿಗೆ? ಅಂದರೆ ನಿಮ್ಮೊಂದಿಗೆ ಬೇರೆ ಯಾರಾದರೂ ಇದ್ದಿದ್ದರೆ ಎಂದಳು. ಧ್ರುವ ಕೋಪದಿಂದ, ಮಾತುಗಳಲ್ಲಿ ನನ್ನನ್ನು ಸಿಕ್ಕಿ ಹಾಕಲು ಪ್ರಯತ್ನಿಸಬೇಡ. ನೀನು ಪದಗಳೊಂದಿಗೆ ಆಟವಾಡಲು ಬಯಸುವುದಾದರೆ ಆಟವಾಡುತ್ತಿರು, ಆದರೆ ನನಗೆ ಆಸಕ್ತಿ ಇಲ್ಲ. ಧ್ರುವ ರಾಣನ ಬಳಿ ನಿನ್ನ ಮೇಲೆ ಈ ರೀತಿ ವ್ಯರ್ಥ ಮಾಡಲು ಸಮಯವಿಲ್ಲ ಮತ್ತು ನನಗೆ ಬೇರೆ ಸಾಕಷ್ಟು ಕೆಲಸಗಳಿವೆ ಎಂದನು. ಇದನ್ನು ಹೇಳಿ ಅವನು ಚೇಂಜಿಂಗ್ ರೂಮ್ ಕಡೆಗೆ ಹೋದನು ಮತ್ತು ಧನ್ವಿ ಅವನ ಕಡೆಗೆ ನೋಡುತ್ತಾ ನಿಂತಳು. ನಿನ್ನೆ ರಾತ್ರಿ ಅಷ್ಟೊಂದು ಪ್ರೀತಿ ಮತ್ತು ಈಗ ಬೆಳಿಗ್ಗೆ ಅಷ್ಟೊಂದು ಒರಟುತನ. ಅವಳ ಮುಖ ಇಳಿದು ಹೋಗಿತ್ತು. ನಿನ್ನೆ ರಾತ್ರಿ ಅವಳು ಅರಳಿದ ಗುಲಾಬಿಯಂತೆ ಕಾಣುತ್ತಿದ್ದಳು, ಆದರೆ ಇಂದು ಧ್ರುವನ ಕೆಲವು ಮಾತುಗಳು ಅವಳ ಮುಖವನ್ನು ದುಃಖಗೊಳಿಸಿದ್ದವು. ಸ್ವಲ್ಪ ಸಮಯದ ನಂತರ ಧ್ರುವ ಸಂಪೂರ್ಣವಾಗಿ ಸಿದ್ಧನಾಗಿ ಹೊರಗೆ ಹೋದನು ಮತ್ತು ಧನ್ವಿ ಇನ್ನೂ ಅವನನ್ನು ಹೋಗುವುದನ್ನು ನೋಡುತ್ತಲೇ ಇದ್ದಳು. ಅವಳು ಧ್ರುವನೊಂದಿಗೆ ಮಾತನಾಡಲು ಪ್ರಯತ್ನಿಸಿದಳು, ಆದರೆ ಧ್ರುವ ಅವಳ ಯಾವುದೇ ಮಾತಿಗೆ ಉತ್ತರವನ್ನೇ ನೀಡಲಿಲ್ಲ. ಧನ್ವಿ ಅವನ ಯಾವುದಾದರೂ ವಸ್ತುವನ್ನು ಮುಟ್ಟಿದರೆ ಧ್ರುವ ಆ ವಸ್ತುವನ್ನು ಬಿಟ್ಟು ಬೇರೆ ವಸ್ತುವನ್ನು ಬಳಸುತ್ತಿದ್ದನು. ಅವನ ಈ ವರ್ತನೆಯನ್ನು ನೋಡಿ ಧನ್ವಿಯ ಮನಸ್ಸಿಗೆ ನೋವಾಗುತ್ತಿತ್ತು. ಅವಳು ಅಳುತ್ತಾ, ಯಾರಾದರೂ ಹೀಗೆ ಮಾಡುತ್ತಾರೆಯೇ? ಇಷ್ಟೊಂದು ದೂರವಿರಬೇಕಿದ್ದರೆ ನಿನ್ನೆ ರಾತ್ರಿ ಹತ್ತಿರ ಬರಬಾರದಿತ್ತು. ಇದೇನು ಮಾತು? 2 ಕ್ಷಣದ ನೆಮ್ಮದಿಯನ್ನು ಕೊಟ್ಟು ಮತ್ತೆ ಮತ್ತೆ ವಿಚಲಿತಗೊಳಿಸುವುದು. ಈಗ ನಾನು ನಿಮ್ಮೊಂದಿಗೆ ಮಾತನಾಡಲು ಬಯಸುವುದಿಲ್ಲ. ನನಗೆ ನಿಮ್ಮ ಮೇಲೆ ಕೋಪವಿದೆ ಮತ್ತು ನೀವು ನನ್ನನ್ನು ಸಮಾಧಾನ ಪಡಿಸುವವರೆಗೂ ನಾನು ನಿಮ್ಮೊಂದಿಗೆ ಒಂದು ಮಾತನ್ನು ಆಡುವುದಿಲ್ಲ ಎಂದು ಹೇಳಿದಳು. ಇದನ್ನು ಹೇಳುತ್ತಾ ಅವಳು ಅಳುತ್ತಿದ್ದಳು. ಅದೇ ಇನ್ನೊಂದು ಕಡೆ ಧ್ರುವ ಮೆಟ್ಟಿಲುಗಳನ್ನು ಇಳಿದು ಕೆಳಗೆ ಬಂದು ಸೃಷ್ಟಿಯವರ ರೂಮಿನ ಕಡೆಗೆ ನಡೆದನು. ಮುಂದಿನ ಕ್ಷಣದಲ್ಲಿ ಧ್ರುವ ಸೃಷ್ಟಿಯವರ ರೂಮಿನ ಬಳಿ ಬಂದು ಬಾಗಿಲು ಬಡಿದನು. ಸೃಷ್ಟಿಯವರು ಬಾಗಿಲಿನ ಕಡೆಗೆ ನೋಡಿ ಮುಗುಳ್ನಗುತ್ತಾ, ಏನಿದು? ಇಂದು ಸೂರ್ಯ ಎಲ್ಲಿ ಉದಯಿಸಿದ್ದಾನೆ? ಇಂದು ನಮ್ಮ ರೂಮಿಗೆ ಬಹಳ ವಿಶೇಷ ವ್ಯಕ್ತಿಗಳು ಬಂದಿದ್ದಾರೆ ಎಂದರು. ಇದನ್ನು ಹೇಳುವಾಗ ಅವರ ಓರೆಯಾದ ದೃಷ್ಟಿ ಧ್ರುವನ ಮೇಲಿತ್ತು. ಧ್ರುವ ಒಳಗೆ ಬಂದು, ನಿಮಗೆ ಏನು ಅನಿಸುತ್ತೆ? ನೀವು ಏನಾದರೂ ಮಾಡಿದರೆ ನನಗೆ ಗೊತ್ತಾಗುವುದಿಲ್ಲವೇ? ನಿಲ್ಲಿಸಿ ಈ ವರ್ತನೆಗಳನ್ನು. ಅಮ್ಮ, ನೀವು ಏನೇ ಮಾಡಿದರೂ ನೀವು ಬಯಸಿದಂತೆ ಆಗಲಿಕ್ಕಿಲ್ಲ ಎಂದು ಹೇಳಿದನು. ಅವನ ಮಾತಿಗೆ ಸೃಷ್ಟಿಯವರು ತಕ್ಷಣವೇ, ಆದರೆ ನಿನ್ನೆ ರಾತ್ರಿ ನಾನು ಬಯಸಿದ್ದೇ ಆಯಿತು. ನೀನು ಧನ್ವಿಯ ಉಪವಾಸವನ್ನು ಮುರಿಯುವಂತೆ ಮಾಡಿದೆ ಅಲ್ವಾ ಎಂದರು. ಧ್ರುವ ವ್ಯಂಗ್ಯದಿಂದ ನಕ್ಕು,
ಹಾಗಾದರೆ ಅದರಿಂದ ಏನು ಆಗುತ್ತದೆ? ನಿನ್ನೆ ರಾತ್ರಿ ನೀವು ಅವಳಿಗೆ 2 ಕ್ಷಣಗಳ ಸಂತೋಷವನ್ನು ಕೊಟ್ಟಿರಬಹುದು. ಆದರೆ ನಂತರ ಏನು? ನೀವು ನನಗೆ ಜೀವನ ಪೂರ್ತಿ ಅಮಲು ನೀಡುತ್ತೀರಾ? ಹಾಗಿದ್ದರೆ ಹೇಳಿಬಿಡಿ. ನನ್ನ ನೆಚ್ಚಿನ ಪಟ್ಟಿಯನ್ನು ನಾನು ನಿಮಗೆ ಕೊಡುತ್ತೇನೆ. ನೀವು ಪ್ರತಿದಿನ ನನಗೆ ಅದೇ ಪಾನೀಯವನ್ನು ನೀಡುತ್ತೀರಿ. ಆದರೆ ನಂತರ ಅಮಲು ಹೇಳಿದಾಗ ಆಗ ಏನು ಎಂದನು. ಅವನ ಮಾತಿಗೆ ಸೃಷ್ಟಿಯವರು ಏನೂ ಹೇಳಲು ಸಾಧ್ಯವಾಗಲಿಲ್ಲ. ಧ್ರುವ ಈಗ ಅವರ ಸ್ವಲ್ಪ ಹತ್ತಿರ ಬಂದು, ಅಮ್ಮ, ಅಮಲಿನಲ್ಲಿ ಆಗಿದ್ದು ಸತ್ಯವಾಗುವುದಿಲ್ಲ. ನನಗೆ ಆ ಹುಡುಗಿ ಇಷ್ಟವಿಲ್ಲ. ಇಷ್ಟಪಡುವ ಮಾತನ್ನು ಬಿಡಿ. ನನಗೆ ಮದುವೆಯಲ್ಲಿಯೇ ಆಸಕ್ತಿ ಇಲ್ಲ ಮತ್ತು ನೀವು ನನ್ನಿಂದ ಬಯಸುವ ಎಲ್ಲವನ್ನು ನಾನು ಮಾಡುವುದಿಲ್ಲ ಎಂದನು. ಹಾಗಾಗಿ ನೀವು ನಿಮ್ಮ ವರ್ತನೆಗಳನ್ನು ನಿಲ್ಲಿಸುವುದು ಉತ್ತಮ. ನೀವು ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷವಾಗಿದ್ದೀರಿ. ಆದರೆ ಪ್ರತಿಯೊಬ್ಬರೂ ಈ ಸಂತೋಷವನ್ನು ಬಯಸುತ್ತಾರೆ ಎಂದೇನಿಲ್ಲ. ನಾನು ಹೇಗಿದ್ದೇನೆಯೋ ಹಾಗೆ ಒಬ್ಬಂಟಿಯಾಗಿ ಸಂತೋಷವಾಗಿದ್ದೇನೆ ಮತ್ತು ನಾನು ನಿಮಗೆ ಕೊನೆಯ ಬಾರಿಗೆ ಇದನ್ನು ವಿವರಿಸುತ್ತಿದ್ದೇನೆ. ಇದರ ನಂತರ ನಾನು ವಿವರಿಸುವುದಿಲ್ಲ ಎಂದು ಹೇಳಿದನು. ಇದನ್ನು ಹೇಳುತ್ತಾ ಅವರ ಎದುರಿಗೆ ಸೋಫಾದ ಮೇಲೆ ಕುಳಿತಿದ್ದ ಪ್ರವೀಣ್ ಅವರ ಕಡೆಗೆ ಒಂದು ನೋಟ ಬೀರಿದನು. ತನ್ನ ಮಾತನ್ನು ಹೇಳಿ ಧ್ರುವ ಬಾಗಿಲಿನ ಕಡೆಗೆ ಹೊರಟನು. ಆದರೆ ನಂತರ ಇದ್ದಕ್ಕಿದ್ದಂತೆ ನಿಂತು ಮತ್ತೆ ಸೃಷ್ಟಿಯವರ ಕಡೆಗೆ ತಿರುಗಿ, ಮತ್ತು ಹೌದು, ಈಗ ನೀವು ನಿಮ್ಮ ಪ್ರೀತಿಯ ಸೊಸೆಗೆ ಆ 2 ಕ್ಷಣಗಳ ಸಂತೋಷವನ್ನು ಕೊಟ್ಟಿದ್ದೀರಲ್ಲ, ಈಗ ಆಕೆಯ ಕಣ್ಣೀರನ್ನು ಕೂಡ ನೀವೇ ಒರೆಸಿ. ನಾನು ಯಾವುದಕ್ಕೂ ಜವಾಬ್ದಾರನಲ್ಲ ಎಂದನು. ಇದನ್ನು ಹೇಳಿ ಧ್ರುವ ಅಲ್ಲಿಂದ ಹೋಗಲು ಶುರು ಮಾಡಿದನು. ಸೃಷ್ಟಿಯವರು ಬೇಗನೆ, ನೀನು ನೀನು ಹೀಗೆ ಮಾಡಬಾರದು. ನೀನು ಅವಳ ಹೃದಯವನ್ನು ಒಡೆಯಲು ಸಾಧ್ಯವಿಲ್ಲ. ನೀನು ಅವಳಿಗೆ ಉದ್ದೇಶಪೂರ್ವಕವಾಗಿ ತೊಂದರೆ. ಅವರ ಮಾತು ಪೂರ್ತಿ ಆಗುವುದರೊಳಗೆ ಧ್ರುವ ಅವರ ಕಡೆಗೆ ನೋಡದೆ, ನೀವು ಇದನ್ನು ನಿನ್ನೆ ರಾತ್ರಿ ಯೋಚಿಸಬೇಕಿತ್ತು. ಅಮ್ಮ, ನೀವು ಏನು ಮಾಡಬೇಕಿತ್ತೋ ಅದನ್ನು ಮಾಡಿದ್ದೀರಿ. ಈಗ ನಾನು ನನಗೆ ಏನು ಬೇಕೋ ಅದನ್ನು ಮಾಡುತ್ತೇನೆ ಎಂದನು. ಇದನ್ನು ಹೇಳಿ ಅವನು ಒಂದು ಕ್ಷಣವೂ ವ್ಯರ್ಥ ಮಾಡದೆ ತಕ್ಷಣವೇ ಅಲ್ಲಿಂದ ಹೊರಟು ಹೋದನು. ಸೃಷ್ಟಿಯವರು ಅವನನ್ನು ಹೋಗುವುದನ್ನು ನೋಡುತ್ತಾ ನಿಂತರು. ಮುಂದಿನ ಕ್ಷಣದಲ್ಲಿ ಅವರು ಪ್ರವೀಣ್ ಅವರ ಕಡೆಗೆ ನೋಡಿ, ನೀವು ಏನಾದರೂ ಹೇಳುವುದಿಲ್ಲವೇ ಎಂದರು. ಪ್ರವೀಣ್ ಅವರು ತಕ್ಷಣ, ನಾನು ಏನು ಹೇಳಲಿ ಎಂದರು. ಸೃಷ್ಟಿಯವರು ಕೋಪದಿಂದ, ಏನು ನಿಮ್ಮ ಅರ್ಥ? ನಿಮ್ಮ ಮಗ ಧನ್ವಿಗೆ ತೊಂದರೆ ಕೊಡುತ್ತೇನೆ ಎಂದು ಬೆದರಿಕೆ ಹಾಕಿ ಹೋಗಿದ್ದಾನೆ. ಅವನು ಧನ್ವಿಯೊಂದಿಗೆ ಹೇಗೆ ಹೇಗೆ ಮಾಡುತ್ತಾನೆ ಎಂದರು. ಸೃಷ್ಟಿಯವರ ಮಾತಿಗೆ ಪ್ರವೀಣ್ ಅವರು ಆಳವಾದ ಉಸಿರು ತೆಗೆದುಕೊಂಡು, ನಿನಗೆ ಅನಿಸುತ್ತಿದೆಯೇ, ಯಾರ ದೃಷ್ಟಿ ಶತ್ರುಗಳಿಗಿಂತ ಹೆಚ್ಚಾಗಿ ಸ್ನೇಹಿತರ ಮೇಲೆ ಇರುತ್ತದೆಯೋ, ಯಾರು ತಮ್ಮ ಕಣ್ಣುಗಳಿಂದಲೇ ಯಾರಿಗಾದರೂ ವಿಷ ಕೊಡಿಸಬಲ್ಲರೋ ಅಂಥವನಿಗೆ ನೀನು ಅವನಿಗೆ ತಿಳಿಯದೆ ಯಾವುದೇ ಪಾನೀಯವನ್ನು ಕುಡಿಸಲು ಸಾಧ್ಯವೇ ಎಂದರು. ಸೃಷ್ಟಿಯವರು ಆಶ್ಚರ್ಯದಿಂದ, ಅಂದರೆ ಎಂದರು. ಪ್ರವೀಣ್ ಅವರು ನಕ್ಕು, ಅವನು ಧ್ರುವ ರಾಣ, ಪ್ರವೀಣ್ ರಾಣನ ರಕ್ತ. ನಿಜವಾಗಿಯೂ ಅವನಿಗೆ ಗೊತ್ತಿಲ್ಲವೆಂದು ಅನಿಸುತ್ತದೆಯೇ? ನಿನ್ನೆ ರಾತ್ರಿ ನೀನು ಏನು ಮಾಡಿದೆ ಎಂದು? ನಿನ್ನ ಮಗ ಅಷ್ಟು ಮೂರ್ಖನಂತೆ ಕಾಣುತ್ತಾನೆಯೇ ನಿನಗೆ? ನೀನು ಅವನೊಂದಿಗೆ ಆಟವಾಡಿದ್ದೀಯಾ? ಈಗ ಅವನು ತನ್ನದೇ ರೀತಿಯಲ್ಲಿ ಉತ್ತರ ನೀಡುತ್ತಾನೆ ಮತ್ತು ಏನು ನೀಡುತ್ತಾನೆ ಅದು ನನಗೂ ತಿಳಿದಿಲ್ಲ. ಆದರೆ ಅದಕ್ಕಾಗಿ ಕಾಯಿ ಎಂದರು. ಇದನ್ನು ಹೇಳಿ ಅವರು ತನ್ನ ಜಾಗದಿಂದ ಎದ್ದು ಆಳವಾದ ಉಸಿರು ತೆಗೆದುಕೊಂಡು ಕೋಣೆಯಿಂದ ಹೊರಗೆ ಹೋಗುತ್ತಾ, ನಾನು ಊಟದ ಮೇಜಿನ ಬಳಿ ನಿನಗಾಗಿ ಕಾಯುತ್ತಿದ್ದೇನೆ, ನೀನು ಬಾ ಎಂದರು. ಇಷ್ಟು ಹೇಳಿ ಅವರು ಕೋಣೆಯಿಂದ ಹೋಗಿದ್ದರು. ಸೃಷ್ಟಿಯವರು ಕೋಪದಿಂದ, ಈ ಇಬ್ಬರು ತಂದೆ ಮಕ್ಕಳು ನನ್ನ ತಲೆಯನ್ನು ಕೆಡಿಸಿದ್ದಾರೆ. ಮನಸ್ಸು ಹೇಳುತ್ತಿದೆ, ಧನ್ವಿಯನ್ನು ಅವಳ ತವರ ಮನೆಗೆ ಕಳುಹಿಸಿ ಬಿಡುತ್ತೇನೆ ಮತ್ತು ನಾನು ಅವಳ ತವರ ಮನೆಗೆ ಹೋಗಿ ಬಿಡುತ್ತೇನೆ ಎಂದು ಹೇಳುತ್ತಾ ಬಹಳ ಹತಾಶಳಾಗಿ ಕಾಣುತ್ತಿದ್ದರು. ಇದೇ ಇನ್ನೊಂದು ಕಡೆ ಧ್ರುವ ಮುಖ್ಯ ಕುರ್ಚಿಯ ಮೇಲೆ ಕುಳಿತಿದ್ದನು ಮತ್ತು ಸೃಷ್ಟಿಯವರು ಮೆಟ್ಟಿಲುಗಳಿಂದ ಕೆಳಗಿಳಿದು ಬಂದರು. ಅವರ ದೃಷ್ಟಿ ಧ್ರುವನ ಮೇಲೆ ಬಿದ್ದಾಗ ತನ್ನ ಕೋಪವನ್ನು ತೋರಿಸಿದಂತೆ ಅವರು ತನ್ನ ಮುಖವನ್ನು ತಿರುಗಿಸಿದರು. ಆದರೆ ಅವರು ತಿರುಗಿ ಧ್ರುವನ ಕಡೆಗೆ ನೋಡಿದಾಗ ಅವನಿಗೆ ಏನಾದರೂ ವ್ಯತ್ಯಾಸವಾಗಿದೆಯೇ ಎಂದು ತಿಳಿಯಲು ಧ್ರುವನ ಮುಖದಲ್ಲಿ ಅಂಥ ಭಾವನೆಗಳಿದ್ದವು. ಅವನಿಗೆ ಧನ್ವಿ ತನ್ನ ಸುತ್ತಮುತ್ತಲೂ ಇದ್ದಾಳೆ ಎಂದು ಕೂಡ ತಿಳಿದಿಲ್ಲ ಎನ್ನುವಂತಿದ್ದು. ಅಷ್ಟರಲ್ಲಿ ಆಶ್ರಯ ಮತ್ತು ಪರೀಕ್ಷಾ ಕೂಡ ಊಟದ ಮೇಜಿನ ಬಳಿ ಬಂದು ಕುಳಿತರು. ರಾಗಿಣಿ ಮತ್ತು ಕುಸುಮ ಅವರು ಈಗಾಗಲೇ ಅಲ್ಲಿ ಹಾಜರಿದ್ದರು. ಧ್ರುವನ ದೃಷ್ಟಿ ಪರೀಕ್ಷಾ ಮೇಲೆ ಬಿದ್ದಾಗ ಅವನು ಪ್ರವೀಣ್ ಅವರ ಕಡೆಗೆ ನೋಡುತ್ತಾ, ಜಿಂದಾಲ್ ಕುಟುಂಬವನ್ನು ಇಂದು ಊಟಕ್ಕೆ ಕರೆದಿದ್ದೀರಿ ಡ್ಯಾಡ್. ಅವರ ಉದ್ದೇಶ ನಿಮಗೆ ತಿಳಿದಿರುತ್ತದೆ ಎಂದು ಭಾವಿಸುತ್ತೇನೆ ಎಂದನು. ಪ್ರವೀಣ್ ಅವರು ನಕ್ಕರು ಮತ್ತು ಬಹಳ ಚೆನ್ನಾಗಿ ತಿಳಿದಿದೆ ಎಂದರು. ಅವರಿಬ್ಬರ ಮಾತುಗಳನ್ನು ಕೇಳಿ ಪರೀಕ್ಷಾಳಿಗೆ ಆಘಾತವಾಯಿತು. ಜಿಂದಾಲ್ ಕುಟುಂಬ ಎಂದರೆ ತನಿಷ್ ಜಿಂದಾಲ್. ಅವಳ ಮುಖದ ಮೇಲಿನ ಬಣ್ಣ ಹಾರಿ ಹೋಗಿರುವುದನ್ನು ನೋಡಿ ಧ್ರುವ ಅವಳ ಕಡೆಗೆ ನೋಡುತ್ತಾ, ಏನಾಯ್ತು, ನೀನು ಯಾಕೆ ಚಿಂತಿತಳಾಗಿದ್ದೀಯಾ ಎಂದನು. ಪರೀಕ್ಷಾ ಬೇಗನೆ, ಓಹೋ ನಾನು ಎಂದಳು. ಉಳಿದವರೆಲ್ಲರೂ ಆಶ್ಚರ್ಯದಿಂದ ಪರೀಕ್ಷೆಗಳ ಕಡೆಗೆ ನೋಡುತ್ತಿದ್ದರು. ಧ್ರುವ ಈಗ ತನ್ನ ಜಾಗದಿಂದ ಎದ್ದು ಮಧ್ಯಾಹ್ನ ಭೇಟಿಯಾಗೋಣ ಎಂದು ಹೇಳಿ ಅಲ್ಲಿಂದ ಹೋದನು ಮತ್ತು ಪ್ರವೀಣ್ ಮುಖದ ಮೇಲೆ ನಗು ಮೂಡಿತು. ಪ್ರವೀಣ್ ಅವರಿಗೆ ಏನೂ ತಿಳಿದಿರಲಿಲ್ಲ ಎಂದಲ್ಲ, ಅವರಿಗೆ ಎಲ್ಲವೂ ತಿಳಿದಿತ್ತು. ಆದರೆ ಧ್ರುವ ಈ ಎಲ್ಲ ವಿಷಯಗಳನ್ನು ಹೇಗೆ ನಿಭಾಯಿಸುತ್ತಾನೆ ಎಂದು ನೋಡಲು ಬಯಸಿದ್ದರು ಮತ್ತು ಧ್ರುವ ತಾನು ಏನು ಮಾಡಬೇಕಿತ್ತೋ ಅದನ್ನೇ ಮಾಡಿದನು. ಪ್ರವೀಣ್ ಕೂಡ
ತನ್ನ ಉಪಹಾರವನ್ನು ಮುಗಿಸಿದ ನಂತರ ತನ್ನ ಜಾಗದಿಂದ ಎದ್ದು ನಗುತ್ತಾ ಅಲ್ಲಿಂದ ಹೋದರು. ಸೃಷ್ಟಿಯವರ ದೃಷ್ಟಿ ಪರೀಕ್ಷಾಳ ಮೇಲೆ ಇತ್ತು. ಅವಳು ತನ್ನ ಮುಖವನ್ನು ಕೆಳಗೆ ಮಾಡಿಕೊಂಡಿದ್ದಳು. ಅವರು ಅವಳ ಕಡೆಗೆ ನೋಡುತ್ತಾ, ನನ್ನ ರೂಮಿನಲ್ಲಿ ನನ್ನನ್ನು ಭೇಟಿ ಮಾಡು ಎಂದು ಹೇಳಿ ತನ್ನ ರೂಮಿಗೆ ಹೋದರು ಮತ್ತು ಅವರ ಹಿಂದೆ ಹಿಂದೆ ಪರೀಕ್ಷಾ ಕೂಡ ಹೋದಳು. ಈಗ ಅಲ್ಲಿ ನಿಂತಿದ್ದ ಧನ್ವಿ ಇಲ್ಲಿ ಏನಾಗುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಅವಳು ಕೂಡ ಈಗ ಸೃಷ್ಟಿಯವರ ರೂಮಿನ ಕಡೆಗೆ ಹೊರಡಲು ಶುರು ಮಾಡಿದಳು. ಸೃಷ್ಟಿಯವರು ತನ್ನ ಕೋಣೆಯಲ್ಲಿ ಪರೀಕ್ಷಾ ಜೊತೆ ಮಾತನಾಡುತ್ತಿದ್ದರು. ಪರೀಕ್ಷಾ ತನ್ನ ಮುಖವನ್ನು ಕೆಳಗಿಳಿಸಿಕೊಂಡು ತನಿಷ್ಕ್ ಮತ್ತು ತನ್ನ ಬಗ್ಗೆ ಎಲ್ಲವನ್ನು ಸೃಷ್ಟಿಯವರಿಗೆ ಹೇಳಿದ್ದಳು. ಮತ್ತು ನಿನ್ನೆ ತನಿಷ್ಕ್ ರಾಣಾ ಮೆನ್ಷನ್ಗೆ ಬಂದಾಗ ಪರೀಕ್ಷಾ ಎಲ್ಲರಿಂದ ಮರೆಮಾಚಿದ್ದ ವ್ರತವನ್ನು ಮುರಿಯುವಂತೆ ಮಾಡಿದ್ದೂ ಸಹ ತನಿಷ್ಕ್ ಎಂದು ಹೇಳಿದಳು. ನಿನ್ನೆ ಸೃಷ್ಟಿಯವರು ಧನ್ವಿಯೊಂದಿಗೆ ಎಷ್ಟು ಗೊಂದಲಕ್ಕೊಳಗಾಗಿದ್ದರು ಎಂದರೆ ಪರೀಕ್ಷಾ ಊಟ ಮಾಡಿದ್ದಾಳೋ ಇಲ್ಲವೋ ಎಂದು ಗಮನಿಸಲೇ ಇಲ್ಲ. ಆಕೆಯ ಸಂಪೂರ್ಣ ಗಮನ ಧನ್ವಿಯ ಮೇಲೆಯೇ ಇತ್ತು ಮತ್ತು ಈಗ ಪರೀಕ್ಷಾಳನ್ನು ನೋಡುತ್ತಾ ಆಕೆಗೆ ಸಿಟ್ಟು ಬರುತ್ತಿತ್ತು. ಪರೀಕ್ಷಾ ಬೇಗನೆ ದುಃಖಿತ ಮುಖ ಮಾಡಿ, ದಯವಿಟ್ಟು ಅಮ್ಮ, ಕೋಪ ಮಾಡಿಕೊಳ್ಳಬೇಡಿ. ತನಿಷ್ಕ್ ನಿಜವಾಗಿಯೂ ತುಂಬಾ ಒಳ್ಳೆಯವರು. ನನ್ನ ಪ್ರಕಾರ ಅವರು ಅಪ್ಪ ಮತ್ತು ಅಣ್ಣನ ವ್ಯಾಪಾರ ಪಾಲುದಾರರು ಮಾತ್ರವಲ್ಲ, ಆದರೆ ನಿಜವಾಗಿಯೂ ಅವರು ಮನುಷ್ಯರಾಗಿಯೂ ತುಂಬಾ ಒಳ್ಳೆಯವರು ಮತ್ತು ನನಗೆ ತುಂಬಾ ಇಷ್ಟ ಎಂದಳು. ಇದನ್ನು ಹೇಳುತ್ತಾ ಆಕೆ ಮತ್ತೆ ತನ್ನ ಮುಖವನ್ನು ಕೆಳಗಿಳಿಸಿಕೊಂಡಳು. ಸೃಷ್ಟಿಯವರು ನಕ್ಕು, ಮೊದಲು ನಿನ್ನ ವಯಸ್ಸು ಹೇಳು ನನಗೆ ಎಂದರು. ಪರೀಕ್ಷಾ ಮುಖ ಸಿಂಡರಿಸಿಕೊಂಡು 20 ವರ್ಷ ಎಂದಳು. ಸೃಷ್ಟಿಯವರು ನಕ್ಕು, ಹಾಗಾದರೆ ಕಾಲೇಜಿನಲ್ಲಿ ನಿನ್ನ ವಿದ್ಯಾಭ್ಯಾಸ ಮುಗಿದಿದೆಯೇ ಎಂದು ಕೇಳಿದರು. ಆಕೆಯ ಮಾತು ಪೂರ್ಣಗೊಳ್ಳುವುದಕ್ಕಿಂತ ಮುಂಚೆಯೇ ಪರೀಕ್ಷಾ, ಆದರೆ ಧನ್ವಿ ಅತ್ತಿಗೆ ವಯಸ್ಸು ಕೂಡ ಇಷ್ಟೇ ತಾನೆ. ಅವರು ಇಷ್ಟು ವಯಸ್ಸಿನಲ್ಲಿ ಅಣ್ಣನ ಜೊತೆ ಮದುವೆಯಾಗಬಹುದಾದರೆ ನಾನು ಏಕೆ ಆಗಬಾರದು ಎಂದಳು. ಇದನ್ನು ಹೇಳುತ್ತಾ ಆಕೆ ದೂರು ನೀಡುವ ನೋಟದಿಂದ ಸೃಷ್ಟಿಯವರನ್ನು ನೋಡುತ್ತಿದ್ದಳು. ಸೃಷ್ಟಿಯವರು ತಕ್ಷಣ, ಯಾಕೆಂದರೆ ಧನ್ವಿ ತನ್ನ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದ್ದಾಳೆ, ಅವಳು ಮುಂದೆ ಓದಲು ಬಯಸಲಿಲ್ಲ, ಆದರೆ ನೀನು ಮುಂದೆ ಓದಲು ಬಯಸಿದ್ದೀಯಲ್ಲವೇ ಎಂದರು. ಪರೀಕ್ಷಾ ಬೇಗನೆ, ಹಾಗಾದರೆ ಮಿಸ್ಟರ್ ಜಿಂದಲ್ ಏನು ನನ್ನ ಪುಸ್ತಕಗಳನ್ನು ಹರಿದು ಹಾಕುತ್ತಾರೆಯೇ ಅಥವಾ ನನಗೆ ಓದಲು ಸಮಯ ನೀಡುವುದಿಲ್ಲವೇ ಎಂದಳು. ಇದನ್ನು ಹೇಳುತ್ತಿದ್ದಂತೆ ಆಕೆಯ ಮುಖದ ಮೇಲೆ ಸಣ್ಣ ಕಿಡಿಗೇಡಿ ನಗು ಮೂಡಿತು. ಸೃಷ್ಟಿಯವರು ಅವಳನ್ನು ತಿಟ್ಟಿಸಿ ನೋಡಿದರು. ಪರೀಕ್ಷಾ ಬೇಗನೆ ಸೃಷ್ಟಿಯವರನ್ನು ಅಪ್ಪಿಕೊಂಡು, ದಯವಿಟ್ಟು ಅಮ್ಮ, ಒಪ್ಪಿಕೊಳ್ಳಿ, ನಾನು ಮಾತು ಕೊಡುತ್ತೇನೆ, ನೀವು ಹೇಳಿದ್ದೆಲ್ಲವನ್ನು ಮಾಡುತ್ತೇನೆ, ನನ್ನ ಓದನ್ನು ಪೂರ್ಣಗೊಳಿಸುತ್ತೇನೆ, ನಿಮಗೆ ದೂರು ನೀಡಲು ಯಾವುದೇ ಅವಕಾಶ ನೀಡುವುದಿಲ್ಲ, ಆದರೆ ನನಗೆ ಮಿಸ್ಟರ್ ಜಿಂದಲ್ ಅವರನ್ನು ಮದುವೆಯಾಗಬೇಕು, ದಯವಿಟ್ಟು ಅಮ್ಮ, ದಯವಿಟ್ಟು ಪ್ಲೀಸ್ ಎಂದಳು. ಇದನ್ನು ಹೇಳುತ್ತಾ ಆಕೆ ಸೃಷ್ಟಿಯವರನ್ನು ತನ್ನ ತೋಳುಗಳಲ್ಲಿ ಇನ್ನಷ್ಟು ಬಿಗಿಯಾಗಿ ಅಪ್ಪಿಕೊಂಡಳು ಮತ್ತು ಈಗ ಸೃಷ್ಟಿಯವರು ಕೂಡ ಎಲ್ಲೋ ಒಂದು ಕಡೆ ಕರಗಿದರು. ಆಕೆ ನಕ್ಕು, ಸರಿ ಸರಿ, ನಿನ್ನ ಮಾತನ್ನು ಒಪ್ಪಿಕೊಳ್ಳುತ್ತೇನೆ ಎಂದರು. ಇದನ್ನು ಹೇಳಿ ಆಕೆ ಮುಖ ಸಿಂಡರಿಸಿಕೊಂಡು ನಂತರ ಪರೀಕ್ಷಾಳನ್ನು ತನ್ನಿಂದ ದೂರ ಮಾಡಿ ಆಳವಾದ ಉಸಿರು ತೆಗೆದುಕೊಂಡು, ಇನ್ನು ಕೆಲವೇ ಕ್ಷಣಗಳಲ್ಲಿ ಜಿಂದಲ್ ಕುಟುಂಬ ಬರುತ್ತಾರೆ, ಆದ್ದರಿಂದ ಹೋಗಿ ಚೆನ್ನಾಗಿ ಸಿದ್ಧಳಾಗು ಎಂದರು. ಆಕೆಯ ಮಾತನ್ನು ಕೇಳಿ ಪರೀಕ್ಷಾ ಸಂತೋಷಗೊಂಡು ಸೃಷ್ಟಿಯವರ ಕೆನ್ನೆಯನ್ನು ಮುದ್ದಿಟ್ಟು ಬೇಗನೆ ಕೋಣೆಯಿಂದ ಹೊರಗೆ ಬಂದಳು. ಆಕೆ ಕೋಣೆಯಿಂದ ಹೊರ ಬರುತ್ತಿದ್ದಂತೆ ಅವಳ ಎದುರು ಧನ್ವಿ ನಿಂತಳು. ಸೃಷ್ಟಿಯವರ ಕೋಣೆಯಿಂದ ಬರುತ್ತಿದ್ದ ಆಕೆಯ ಅರಳಿದ ಮುಖವನ್ನು ನೋಡಿ, ಏನಾಯ್ತು, ನೀನು ಇಷ್ಟು ಸಂತೋಷದಿಂದ ಕಾಣುತ್ತಿದ್ದೀಯಾ ಎಂದು ಕೇಳಿದಳು. ಪರೀಕ್ಷಾ ನಗುತ್ತಾ, ಅದು ನಿಮಗೆ ಏನಂತ ಹೇಳಲಿ ಅತ್ತಿಗೆ, ನೀವು ಅಮ್ಮನನ್ನೇ ಕೇಳಿ ಎಂದಳು. ಇದನ್ನು ಹೇಳುತ್ತಾ ಆಕೆ ನಾಚುತ್ತಿದ್ದಳು ಮತ್ತು ಈಗ ಆಕೆ ಬೇಗನೆ ಅಲ್ಲಿಂದ ಓಡಿ ಹೋದಳು. ಅವಳನ್ನು ಹಾಗೆ ನೋಡಿ ಧನ್ವಿ ಈಗ ಇನ್ನಷ್ಟು ಗೊಂದಲಕ್ಕೊಳಗಾದಳು. ಆಕೆ ಬಾಗಿಲು ತಟ್ಟಿ, ನಾನು ಒಳಗೆ ಬರಬಹುದೇ ಅತ್ತೆ ಎಂದಳು. ಆಕೆಯ ಪ್ರಶ್ನೆಗೆ ಸೃಷ್ಟಿಯವರು ಆಕೆಯ ಕಡೆಗೆ ನೋಡಿ, ಧನ್ವಿ ಬಾ ಎಂದರು. ಧನ್ವಿ ನಕ್ಕು ಸೃಷ್ಟಿಯವರ ಕಡೆಗೆ ನೋಡಿ, ಇಂದು ರಾಣಾ ಮೆನ್ಷನ್ಗೆ ವಿಶೇಷ ಅತಿಥಿಗಳು ಬರುತ್ತಿದ್ದಾರೆಯೇ ಅತ್ತೆ ಎಂದಳು. ಸೃಷ್ಟಿಯವರು ನಕ್ಕು, ಹೌದು, ಮದುವೆಯ ವಿಷಯ ಮಾತನಾಡಲು ಜಿಂದಲ್ ಕುಟುಂಬ ಬರುತ್ತಿದೆ ಎಂದರು. ಆಕೆಯ ಮಾತಿಗೆ ಧನ್ವಿ ಆಶ್ಚರ್ಯಗೊಂಡಳು. ಮದುವೆ? ಆದರೆ ಯಾರದು? ಆಕೆಗೆ ತಿಳಿದಿರುವಂತೆ ಪರೀಕ್ಷಾಳ ಮದುವೆ ಈಗಲೇ ಆಗುವುದಿಲ್ಲ, ಏಕೆಂದರೆ ಪರೀಕ್ಷಾ ಚಿಕ್ಕವಳು ಮತ್ತು ಅವಳ ಕಾಲೇಜು ನಡೆಯುತ್ತಿತ್ತು ಮತ್ತು ಆಶಯ ಮದುವೆಗೆ ತುಂಬಾ ಚಿಕ್ಕವನಾಗಿದ್ದನು. ಆಕೆ ಬೇಗನೆ, ಆದರೆ ಯಾರದು, ಯಾರ ಮದುವೆ ಎಂದು ಹೇಳುತ್ತಿದ್ದಳು. ಅಷ್ಟರಲ್ಲಿ ಸೃಷ್ಟಿಯವರ ಫೋನ್ ರಿಂಗಾಯಿತು. ಸೃಷ್ಟಿಯವರು ತನ್ನ ಫೋನ್ ಕಡೆಗೆ ನೋಡುತ್ತಾ, ಧ್ರುವನ ಕರೆ ಎಂದರು. ಆದರೆ ದುರದೃಷ್ಟವಶಾತ್ ಧನ್ವಿ ಧ್ರುವನ ಎಂದು ಕೇಳಿದಳು. ಆದರೆ ಕೊನೆಯ ಪದ ಕರೆ ಎಂದು ಕೇಳಲಿಲ್ಲ ಮತ್ತು ಧ್ರುವನ ಮದುವೆ ನಡೆಯುತ್ತಿದೆ ಎಂದು ಆಕೆಗೆ ಅನ್ನಿಸಿತು. ಮುಂದುವರಿಯುವುದು.